ನಮಸ್ಕಾರ ಎಲ್ಲರಿಗೂ. ಅಲ್ಲ ಸವಾದಿಕಾ ಅಂದರೆ ವೆಲ್ಕಮ್ ಅಥವಾ ನಮಸ್ಕಾರ, ಹೆಲೋ ಅಂತ ಥಾಯ್ ಭಾಷೆಯಲ್ಲಿ. ವೆಲ್ಕಮ್ ಟು ಡೇ 3 ವ್ಲಾಗ್ ಆಫ್ ಬ್ಯಾಂಕಾಕ್, ಥೈಲ್ಯಾಂಡ್. ನಾನು ಇದನ್ನು ಪದೇ ಹೇಳ್ತಾ ಇರ್ತೀನಿ, ವೆದರ್ ಇಸ್ ವೆದರಿಂಗ್ ಅಂತ. ಯಾಕಂದರೆ ಇಲ್ಲಿ ವೆದರ್ ನಾವು ಹೋದಾಗ ಎಷ್ಟು ಚೆನ್ನಾಗಿತ್ತು, ತಂಪಗಲ್ಲ ಅಂದರೆ ಕ್ಲೌಡಿ ಆಗಿತ್ತು, ಬಟ್ ತುಂಬ ಬಿಸಿಲು ಕೂಡ ಇತ್ತು ಮಧ್ಯದಲ್ಲಿ. ಆ್ಯಂಡ್ ನಮ್ಮ ಡ್ರೈವರ್ ಒಬ್ಬರು ಪಂಜಾಬಿ ಆಗಿರೋದ್ರಿಂದ ಬಾಲಿವುಡ್ ಮ್ಯೂಸಿಕ್ ಹಾಕಿದ್ರು. ಆ ವೆದರು, ಆ ಮ್ಯೂಸಿಕ್ಕು, ವಾವ್, ಅಮೇಝಿಂಗ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭದಾ ಡೈರೀಸ್. ಯಾವುದೋ ಬೇರೆ ದೇಶಕ್ಕೆ ಬಂದ ಫೀಲೇ ಇಲ್ಲ. ನಮ್ಮ ಮನೆ ಮುಂದೆ ಯಾವುದೋ ಫಂಕ್ಷನಿಗೆ ಡೆಕೋರೇಟ್ ಮಾಡಿದ ಹಾಗೆ ಬಾಳೆ ಎಲೆ ಎಲ್ಲ ಹಾಕಿ ಇಲ್ಲೂ ಡೆಕೋರೇಟ್ ಮಾಡಿದ್ರು ಯಾವುದೋ ಈವೆಂಟ್ಗೆ. ಸೊ ನಾವಿವತ್ತು ಹೊರಟಿರೋದು ಬ್ಯಾಂಕಾಕ್ನಲ್ಲಿರುವ ಸಿಕಾನ್ ಬ್ಯಾಂಕೆ ಶಾಪಿಂಗ್ ಮಾಲ್ನಲ್ಲಿ ಲೊಕೇಟ್ ಆಗಿರುವ ಸ್ಪೇಸ್ ಆ್ಯಂಡ್ ಟೈಮ್ ಕ್ಯೂಬ್ ಎನ್ನುವ ಇಮ್ಮರ್ಸಿವ್ ಡಿಜಿಟಲ್ ಆರ್ಟ್ ಮತ್ತು ಟೆಕ್ನಾಲಜಿ ಮ್ಯೂಸಿಯಂಗೆ. ಇದು ಬರೀ ಎಂಟ್ರಿನೇ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡ್ರೆ ನೀವು, ದಿಸ್ ಇಸ್ ಜಸ್ಟ್ ದ ಟ್ರೇಲರ್. ಪೂರಿ ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್. ಸೊ ಇಲ್ಲಿಂದ ಒಳಗೆ ಹೋಗಿ ನಾವು ಟಿಕೆಟ್ಸ್ ತೊಗೋಬೇಕು. ಸಿನ್ಸ್ ನಮ್ಮ ಪ್ಯಾಕೇಜಲ್ಲಿ ಟಿಕೆಟ್ಸ್ ಇನ್ಕ್ಲೂಡ್ ಆಗಿದ್ದರಿಂದ ನಾವು ಸೀದಾ ಒಳಗೆ ಹೋದ್ವಿ. ಅವ್ರು ನಮ್ಮ ಕೈಗೆ ಒಂದು ಬ್ಯಾಂಡ್ ಹಾಕ್ತಾರೆ. ಇದರ ಟೈಮಿಂಗ್ಸ್ ಬೆಳಿಗ್ಗೆ 10:30 ರಾತ್ರಿ 9:30 ಆದರೆ ಲಾಸ್ಟ್ ಎಂಟ್ರಿ 8:30 ಅಥವಾ 8 o'clock ಮಾತ್ರ ಅಲೌ ಮಾಡ್ತಾರೆ. ಸೊ ಇಲ್ಲಿ ಇಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ, ಆಪ್ಟಿಕಲ್ ಇಲ್ಯೂಷನ್ ವಾಲ್ ಮೇಲೆ. ಇದರ ಟಿಕೆಟ್ಸ್ನ ಅವರ ರೀಜನಲ್ ಪ್ಲ್ಯಾಟ್ಫಾರ್ಮ್ ಕ್ಲುಕ್ ಇಂದ ಬುಕ್ ಮಾಡ್ಕೋಬಹುದು. ಅಡ್ವಾನ್ಸ್ ಪ್ರೊಜೆಕ್ಷನ್ ಮ್ಯಾಪಿಂಗ್, ಹೋಲೋಗ್ರಾಮ್ಸ್ ಮತ್ತು ಮೋಷನ್ ರಿಯಾಕ್ಟಿವ್ ಟೆಕ್ನಾಲಜಿಯಿಂದ ಇಂಟ್ರಾಕ್ಟಿವ್ ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ 27 ಥೀಮ್ಡ್ ರೂಮ್ಸ್ ಇದೆ. ಒಂದೊಂದು ರೂಮ್ಗೂ ಒಂದು ಥೀಮ್ ಇದೆ. ಥೀಮ್ಸ್ ಲೈಕ್ ಓಷನ್ ಆಫ್ ಸ್ಟಾರ್ಸ್, cyberpunk style neon city space, crystal filled golden waterfall, mirror maze, etc. ಮಕ್ಕಳ ಜೊತೆ ಹೋದರೆ ಅಂತೂ ದಿಸ್ ಇಸ್ ದ ಬೆಸ್ಟೆಸ್ಟ್ ಆ್ಯಕ್ಟಿವಿಟಿ ಫಾರ್ ದೆಮ್. ಆ್ಯಂಡ್ ಇಲ್ಲಿ ಅವ್ರಿಗೆ ಕಿಡ್ಸ್ ಸ್ಪೇಸ್ ಅಂತಲೇ ಇದೆ, ಶೂಟಿಂಗ್ ಇದೆ. ಇನ್ಫ್ಯಾಕ್ಟ್ ನಾವು ಮಕ್ಕಳ ಥರನೇ ಆಟ ಆಡಿದ್ವಿ, ಅಡಲ್ಟ್ಸ್ ಕೂಡ, ಬಟ್ ಶೂಟಿಂಗ್ ಆ್ಯಂಡ್ ಅದರ್ ಕಿಡ್ಸ್ ಗೇಮ್ಸ್ ಇದೆ. This place is so much fun, guys. You should really visit here if you are coming to Bangkok.
please add this in your itinerary. ದಿಸ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಪೇಸ್. ಇದನ್ನು ರಿಯಾಕ್ಟಿವ್ ಮೋಷನ್ ಟೆಕ್ನಾಲಜಿಯಿಂದ ಮಾಡಿರೋದು. ಸೊ ಇಲ್ಲಿ ಒಳಗಡೆ ಹೋಗಿ ಆ ಕ್ರಾಸ್ ಮೇಲೆ ನಿಂತ್ಕೊಂಡ್ರೆ ದ ಲೈಟ್ಸ್ ಹೇಗೆ ಮೂವ್ಮೆಂಟ್ ಮಾಡ್ತೀವೋ ಹಾಗೆ ಅದು ನಮ್ಮ ಜೊತೆಗೆ ಮೂವ್ಮೆಂಟ್ ಮಾಡುತ್ತೆ. The next room we are entering into is so much more interesting. ಲಿಟ್ರಲಿ ಒಂದು ಸಿನಿಮಾನೇ ತೋರಿಸ್ಬಿಡ್ತಾರೆ ಇಲ್ಲಿ. ಆ್ಯಂಡ್ ಆ ಫ್ಲೋರಲ್ಲಿ ಆ ಸ್ಕ್ರೀನ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಆ ಫ್ಲೋರ್ ಕೂಡ ಅಲ್ಲಾಡ್ದಂಗೆ ಆಗುತ್ತೆ. ಪ್ರಾಪರ್ ಸಿನಿಮಾನೇ ಇದು. ಮಧ್ಯದಲ್ಲಿ ಒಂದು ಹಾರರ್ ಮೂವಿನೂ ತೋರಿಸ್ಬಿಟ್ರು ಅಲ್ಲೇ. ಇದಾದ್ಮೇಲೆ ಹೋಗಿದ್ದು ರೇಲ್ ಸಿನಿಮಾ ಅಂತ. ಅಲ್ಲಿ ಇಟ್ ವಾಸ್ ಎಂಟರ್ಟೈನಿಂಗ್ ಆಟ್ ದ ಸೇಮ್ ಟೈಮ್ ಟು ಸ್ಕೇರಿ. ಒಂದು ಗಾಡೀಲಿ ಕೂಡಿಸಿ ಒಳಗೆ ಕಳಿಸ್ಬಿಡ್ತಾರೆ, ಆಮೇಲೆ ಮಧ್ಯದೆಲ್ಲ ಗಾಡಿ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್ ಒನ್ಸ್ ಇನ್ ಯೋರ್ ಲೈಫ್. ಸೊ ಇದಾದಮೇಲೆ ನಮ್ಮನ್ನು ವಾಪಸ್ ಹೋಟೆಲ್ಗೆ ಡ್ರಾಪ್ ಮಾಡಿದರು. ಬಿಕಾಸ್ ಅಲ್ಲಿಂದ ನಮಗೆ ರಿಲ್ಯಾಕ್ಸ್ ಆಗಿ ರೆಡಿಯಾಗಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು. ದ್ಯಾಟ್ ಈಸ್ ಟರ್ಮಿನಲ್ 21 ಮಾಲ್. ಅಲ್ಲಿಂದ ನಾವು ಇನ್ನೆಲ್ಲಿ ಹೋಗ್ತೀವಿ ಅಂತಲೂ ಹೇಳ್ತೀನಿ ವಿತಿನ್ ಅ ಫ್ಯೂ ಮೋರ್ ಮಿನಿಟ್ಸ್. ಈ ಮಾಲ್ದು ಸ್ಪೆಷಾಲಿಟಿ ಏನಂದರೆ ಸಿಟಿ ಸೆಂಟರಲ್ಲಿದೆ ಮತ್ತು ಇದನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಥರ ಡಿಸೈನ್ ಮಾಡಿದ್ದಾರೆ. ಒಂದೊಂದು ಗೇಟನ್ನು ಡಿಪಾಚರ್ ಗೇಟ್ಸ್ ಥರ, ಮತ್ತು ಇದು ಮಾಲ್ ಹೆಸರೇ ಟರ್ಮಿನಲ್ 21 ಅಂತ ಇಟ್ಟಿದ್ದಾರೆ. ಇಲ್ಲಿ ಬೇರೆ ಬೇರೆ ಫ್ಲೋರ್ನೂ ಬೇರೆ ಬೇರೆ ಕಂಟ್ರಿಯ ಪ್ರಕಾರ ಡಿಸೈನ್ ಮಾಡಿದ್ದಾರೆ. ಲೈಕ್ ಜಪಾನ್, ಸ್ಯಾನ್ ಫ್ರಾನ್ಸಿಸ್ಕೋ, ಪ್ಯಾರಿಸ್, ಹಾಲಿವುಡ್ ಎಟ್ಸೆಟ್ರಾ. ನಾವು ಹೋಗಿದ್ದು ವಾಶ್ರೂಮಲ್ಲಿ ಚೆರಿ ಬ್ಲಾಸಮ್ ಇಟ್ಟಿದ್ರು, ಫುಲ್ಲು ಆ ಥೀಮಲ್ಲಿತ್ತು, ಜಪಾನ್ ಥೀಮಲ್ಲಿ.
ಅದಾದಮೇಲೆ ಟಿಕೆಟ್ ಹಾಲಿವುಡ್ ಥೀಮಲ್ಲಿತ್ತು. ಇಲ್ಲಿ ಮೇಲಿಂದ ಸನ್ಸೆಟ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿಗೆ ಬಂದರೆ ಸನ್ಸೆಟ್ ವ್ಯೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಂತರ ಇಟ್ ವಾಸ್ ಟೈಮ್ ಟು ಲೀವ್. ವೇರ್ ಆರ್ ವಿ ಗೋಯಿಂಗ್? ನಮ್ಮ ಡಿನ್ನರ್ ಕ್ರೂಸ್ ಕಡೆಗೆ. ಕ್ರೂಸಲ್ಲಿ ಹೋಗಿ ಊಟ ಮಾಡ್ತಾ ಇಡೀ ಸಿಟಿ ವ್ಯೂ ನೋಡೋದು. ಲೈಟ್ ಹಾಕಿದಾಗ ರಾತ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಈ ಸಿಟಿ. ಬ್ಯೂಟಿಫುಲ್. ಇಲ್ಲಿ ವೆಜ್ ಫುಡ್ ಕೂಡ ಅವೈಲೇಬಲ್ ಇತ್ತು. ಸೊ ಐ ವಾಸ್ ಸೋ ಹ್ಯಾಪಿ. ಫಸ್ಟ್ ನಾನು ಕುತ್ಕೊಂಡು ಊಟ ಮಾಡಿಬಿಟ್ಟೆ ಚೆನ್ನಾಗಿ. ಹಾಗೇ ವ್ಯೂ ನೋಡ್ತಾ 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 ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಅದರ ಜೊತೆಗೆ ಮ್ಯೂಸಿಕ್ ಕೂಡ ಹಾಕಿದ್ರು ಬ್ಯಾಕ್ಗ್ರೌಂಡಲ್ಲಿ, ಪಾರ್ಟಿ ಮ್ಯೂಸಿಕ್. ಸ್ವಲ್ಪ ಹೊತ್ತಾದಮೇಲೆ ಬಾಲಿವುಡ್ ಹಾಡುಗಳನ್ನ ಯಾರೋ ಹಾಡ್ತಾಯಿದ್ರು, ತಾಯಿ ಹುಡುಗಿ. ಎಲ್ಲ ಇಂಡಿಯನ್ಸ್ನೂ ಒಂದು ಕ್ರೂಸಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ಸೊ ದೇ ವೇರ್ ಲಾಟ್ ಆಫ್ ಇಂಡಿಯನ್ಸ್ ಹಿಯರ್. ಆ್ಯಂಡ್ ಅವ್ರು ಹಾಡೋದಕ್ಕಿಂತ ಮ್ಯೂಸಿಕ್ ಹಾಕಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದೂ ಸ್ವಲ್ಪ ಹೊತ್ತಾದಮೇಲೆ ಅವರು ಹಾಡನ್ನು ಹಾಕಿಬಿಟ್ರು. ದ್ಯಾಟ್ ವಾಸ್ ಬೆಟರ್. ತುಂಬ ಚೆನ್ನಾಗಿತ್ತು. ಫಸ್ಟು ನಾನು ಬರೀ ಊಟ ಮಾಡೋದ್ರಲ್ಲೇ ಕಾಲ ಕಳೆದೆ, ವ್ಯೂ ನೋಡ್ತಾ ನೋಡ್ತಾ ಊಟ ಮಾಡೋದ್ರಲ್ಲಿ. ಆ್ಯಂಡ್ ಅದಾದಮೇಲೆ ಹಾಡು ಕೇಳೋದ್ರಲ್ಲಿ. ಅದಾದಮೇಲೆ ತುಂಬ ಜನ ಅಲ್ಲಿ ಮುಂದೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಜಾಯ್ನ್ ಆಗೋಣ ಅಂತ ಟ್ರೈ ಮಾಡಿದೆ. ಆ್ಯಡಿಂಗ್ ದೋಸ್ ಫುಟೇಜಸ್ ಹಿಯರ್. ತುಂಬ ನಾರ್ತ್ ಇಂಡಿಯನ್ಸ್ ಎಸ್ಪೆಷಲಿ ಪಂಜಾಬೀಸ್ ಸೇರ್ಕೊಂಡ್ಬಿಟ್ಟಿದ್ರು. ಸೊ ಜಾಸ್ತಿ ಪಂಜಾಬಿ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು, ಡಿ ಜೆ ಅದನ್ನೇ ಹಾಕ್ತಾಯಿದ್ರು. ಬಟ್ ನಾವು ಬಿಡ್ತೀವ? ಎಲ್ಲ ಕನ್ನಡದವರು ಒಂದೇ ಕಡೆ ಸೇರ್ಕೊಂಡ್ಮೇಲೆ ಬಿಡೋ ಮಾತೇ ಇಲ್ಲ. ನಾವು ಕಡೆಗೂ ಒಂದು ಕನ್ನಡ ಸಾಂಗ್ ರಿಕ್ವೆಸ್ಟ್ ಮಾಡಿ ಅಥವಾ ಧಮಕಿ ಕೊಟ್ಟು ಹಾಕ್ಸೇ ಬಿಟ್ವಿ ಡಿ ಜೆ ಕೈಯಲ್ಲಿ. ಸೊ
ಕನ್ನಡ ಸಾಂಗ್ ಪ್ಲೇ ಮಾಡಿಸಿ ಅದ್ರಿಗೆ ಡ್ಯಾನ್ಸ್ ಮಾಡಿದ್ವಿ. ಅದು ಯಾವುದು ಅಂತ ಮುಂದೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ಬ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.